ಸ್ನೇಹಿತರೆ, ಜಿಯೋ ಏರ್ ಫೇವರ್ ಪ್ಲಸ್ ಅಂದ್ರೆ ಏನಪ್ಪಾ ಅಂದ್ರೆ, ಸೊ ನೀವು ಹಾಲಿ ಮನೆಗೆ ಜಿಯೋ ಏರ್ ಫೇವರ್ ನ ಫಿಟ್ಟಿಂಗ್ ಮಾಡ್ಕೊಂಡಿದ್ರೆ ಸೊ ಪ್ಲಸ್ಗೆ ಅಪ್ಗ್ರೇಡ್ ಮಾಡ್ಕೊಡ್ತಾರೆ. ಹಾಲಿ ಇವರು ಜಿಯೋ ಏರ್ ಫೇವರ್ ನ ಹಾಕೊಂಡಿದ್ರು, ಔಟ್ಡೋರ್ ಯೂನಿಟ್ ನ ಏನ್ ಮಾಡ್ತಾರೆ ತಗೊಂಡ್ ಹೋಗ್ತಾರೆ, ಪ್ಲಸ್ ನ ಅಪ್ಗ್ರೇಡ್ ಮಾಡ್ತಾರೆ. ಓಕೆ, ಪ್ಲಸ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ ಒಂದು GI ಪೋಲ್ ಬರುತ್ತೆ, ಅಂದ್ರೆ ಗ್ಯಾಲೋನೈಸ್ಡ್ ಪೋಲ್. ಸೊ ಕ್ಲಾಂಪ್ ಇರುತ್ತೆ ಹಾಗೂ ಸಿಪಿಕ್ಸ್ ಓಕೆ ಡಿವೈಸ್ ಇದೆ. ಅಂದ್ರೆ ಇದು ಕೂಡ ಆಂಟಿನಾ ಅಂತ ಹೇಳ್ತೀವಿ ನಾವು, ಔಟ್ಡೋರ್ ಯೂನಿಟ್ ಅಂತ. ಓಕೆ, ಇದು ಒಂದು ಆಂಟಿನಾ ಇದೆ, ಅಂದ್ರೆ ರಿಸೀವ್ ಮಾಡ್ಕೊಳಕ್ಕಿದೆ ಟವರ್ ಇಂದ. ಓಕೆ, ನೆಟ್ವರ್ಕ್ ನ ರಿಸೀವ್ ಮಾಡ್ಕೊಂಡತಿ. ಸೊ ಅದೇ ಕೇಬಲ್ ಗೆ ಓಕೆ, ಅದೇ ಲ್ಯಾನ್ ಇಥರ್ನೆಟ್ ಕೇಬಲ್ ಗೆ ಇಂಟರ್ನೆಟ್ ಪ್ರೊವೈಡ್ ಆಕತಿ ಈ ಕೇಬಲ್ ಇಂದ. ಸೊ ಏರ್ ಫೈಬರ್ ಅಲ್ಲಿ ಇಲ್ಲಿ ಔಟ್ಡೋರ್ ಯೂನಿಟ್ ಅಲ್ಲಿ ಇನ್ಪುಟ್ ಇತ್ತಲ್ಲ, ಅದನ್ನ ಏನ್ ಮಾಡ್ತಾರೆ ಇಲ್ಲಿ ಕೆಳಗಡೆಗೆ ಕನೆಕ್ಟ್ ಮಾಡ್ತಾರೆ. ಸೇಮ್ ಆಸ್ ಇಟ್ ಈಸ್ ವೆದರ್ ಸೀಲ್ ಕೂಡ ಇದರಲ್ಲಿ ಸೇಮ್ ಇದೆ. ಸೊ ಏನೋ ಪ್ಲಸ್ ಏನಪ್ಪಾ ಅಂದ್ರೆ, ಸೊ ಪೋಲ್ ಬರ್ತತಿ, ಮೌಂಟ್ ಬರುತ್ತೆ, ಹಾಗೂ CP6 ಡಿವೈಸ್ ಬರ್ತತಿ. ಆಮೇಲೆ ಅಪ್ಪ ಮಟ ಈ ತರ ವೇಟ್ ಮಾಡ್ಬೇಕು, ಆಟ ಆಡ್ಕೊಂತ ವೇಟ್ ಮಾಡ್ಬೇಕು. ಇಲ್ಲಿ ಸ್ನೇಹಿತರೆ, ಜಿಯೋ ಏರ್ ಫೇವರ್ ಪ್ಲಸ್ ಅಲ್ಲಿ ಈ ಏನ್ ಬೆನಿಫಿಟ್ ಅಪ್ಪ ಅಂದ್ರೆ, ಸೊ ಸ್ಪೀಡ್ ಇದೆಲ್ಲ ಕಾನ್ಸ್ಟೆಂಟ್ ಆಗಿ ಸಿಗ್ತತಿ. ಸೊ ಈ ಏರ್ ಫೈಬರ್ ಕಿಂತ ಸೊ ಇದ್ರೊಳಗೆ ಜಿಯೋ ಏರ್ ಫೈಬರ್ ಪ್ಲಸ್ ಒಳಗೆ ಸ್ಪೀಡ್ ಕಾನ್ಸ್ಟೆಂಟ್ ಸಿಗ್ತತಿ. 100 MB ಸ್ಪೀಡ್ ಏನಾದ್ರು ನೀವು ಹಾಲಿ ಹಾಕ್ಸಿದ್ರೆ ಅದ್ರ ಮೇಲ್ಗಡೆನು ನೀವು ಅಂದ್ರೆ ಜಾಸ್ತಿ MB ಪರ್ ಸೆಕೆಂಡ್ ಬರ್ತಕ್ಕಂಥದ್ದು ಸ್ಪೀಡ್ ನ ನೀವು ಅಪ್ಗ್ರೇಡ್ ಮಾಡ್ಕೋಬಹುದು. ಇದ್ರೊಳಗೆ ಓನ್ಲಿ ಇದ್ರೊಳಗೆ ಜಿಯೋ ಏರ್ ಫೈಬರ್ ಪ್ಲಸ್ ಒಳಗೆ. ಸೊ ಇದ್ರೊಳಗೆ ಏನಿರ್ತತಿ ಓನ್ಲಿ ಅಪ್ ಟು 100 MB ಪರ್ ಸೆಕೆಂಡ್ ಸ್ಪೀಡ್ ಬರುತ್ತೆ ಜಿಯೋ ಏರ್ ಫೇವರ್ ಪ್ಲಸ್ ಒಳಗೆ. ಸೊ ಏನೇನ್ ಐಟಮ್ ಬರ್ತಾವಂದ್ರೆ, ಒಂದು ಪೋಲ್ ಬಂದಿದೆ, GI ಪೋಲ್ ಅಂತೀವಿ ನಾವು ಅದಕ್ಕೆ. ಸೊ ಇದಾದ್ಮೇಲೆ ಕ್ಲಾಂಪಿಂಗ್ ಸೆಟ್ ಬಂದಿದೆ, ಹಾಗೂ ಸಿಪಿಕ್ಸ್ ಡಿವೈಸ್, ಒಂದು ಆಂಟಿನಾ. ಓಕೆ, ಸೊ ಈ ಆಂಟಿನದ ಕೆಲಸ ಏನಂದ್ರೆ ಟವರ್ನ ಓಕೆ, ಈ ಟವರ್ ಲೊಕೇಶನ್ ಹತ್ರ ಇರೋದ್ ಕಡೆಗೆನೆ ಸೊ ಈ ಜಿಯೋ ಏರ್ ಫೇವರ್ ಪ್ಲಸ್ ನ ಇನ್ಸ್ಟಾಲ್ ಮಾಡ್ತಾರೆ. ಬೇಗ ನೆಟ್ವರ್ಕ್ ನ ರಿಸೀವ್ ಮಾಡ್ಕೊತೈತಿ. ಸೊ ಹಾಗೂ ಇಲ್ಲಿಂದ ಅಂದ್ರೆ ಈ ರಿಸೀವ್ ಮಾಡ್ಕೊಂಡಿದ್ನ ಇದಕ್ಕೆ ಟ್ರಾನ್ಸ್ಮಿಟ್ ಮಾಡಿ ಸೊ ಇಥರ್ನೆಟ್ ಕೇಬಲ್ ಮೂಲಕ IDU ಇಂಡೋರ್ ಯೂನಿಟ್ ಗೆ ಹೋಗುತ್ತೆ. ಈ ಫಿಟ್ಟಿಂಗ್ ಮಾಡ್ಕೊಳೋ ಟೈಮಲ್ಲಿ ಏನಪ್ಪಾ ಅಂದ್ರೆ, ಸೊ ಈ ಕ್ಲಾಂಪಿಗೆ ಐತಲ್ಲ 1 2 3 4 ಬೋಲ್ಟ್ ಹಾಗೂ ನಟ್ ನ ಫಿಟ್ಟಿಂಗ್ ಮಾಡಿರ್ತಾರೆ. ಸೊ ಇದ್ರಲ್ಲಿ ಮೇನ್ ಏನಪ್ಪಾ ಅಂದ್ರೆ, ಸೊ ಸ್ಪೆಸಿಫಿಕ್ ಆಗಿರ್ತಕ್ಕಂತಹ ಸೊ ಒಂದು ನೆಟ್ವರ್ಕ್ ಇಂದು ಡಿಗ್ರಿ ಇದೆ. ಓಕೆ, ಸೊ ಅದೇ ಡಿಗ್ರಿ ಅದೇ ಅಂಗಲಿಗೆ ಸೊ ಫಿಟ್ಟಿಂಗ್ ಮಾಡಬೇಕು. ಸೊ ಏರ್ ಫೇವರ್ ಪ್ಲಸ್ ಇಂದ ಏನ್ ಬೆನಿಫಿಟ್ ಅಂದ್ರೆ, ಅದೇ ಕಂಟಿನ್ಯೂ ಆಗಿ ಅಂದ್ರೆ ಕಾನ್ಸ್ಟೆಂಟ್ ಆಗಿ ನೆಟ್ವರ್ಕ್ ಸ್ಪೀಡ್ ಸಿಗುತ್ತೆ. ಹಾಗೂ ಸೊ ನೀವು 100 MB ಪರ್ ಸೆಕೆಂಡ್ ಸ್ಪೀಡ್ ಇತ್ತಂದ್ರೆ ಸೊ ಸ್ಪೀಡ್ ನ ನೀವು ಏನ್ ಮಾಡ್ಬೋದು ಅಪ್ಗ್ರೇಡ್ ಮಾಡ್ಕೋಬಹುದು. ಯಾವ ಕಂಡೀಷನ್ ಒಳಗೆ ಜಿಯೋ ಏರ್ ಫೇವರ್ ಪ್ಲಸ್ ನ ಇನ್ಸ್ಟಾಲ್ ಮಾಡ್ತಾರಂದ್ರೆ, ಸೊ ಟವರ್ ಹತ್ರ ಇರಬೇಕು, 1ನೇ ಪಾಯಿಂಟ್. ಎರಡನೇದು ಏನಪ್ಪಾ ಅಂದ್ರೆ, ಸೊ ಕಸ್ಟಮರ್ಗೆ ಜಾಸ್ತಿ MB ಪರ್ ಸೆಕೆಂಡ್ ಸ್ಪೀಡ್ ಬೇಕಂದ್ರೆ ಅಂತ ಕಂಡೀಷನ್ ಕೂಡ ಸೊ ಅಪ್ಗ್ರೇಡ್ ಮಾಡ್ಬೋದು. ಇದನ್ನ ಇನ್ಸ್ಟಾಲ್ ಮಾಡ್ಬೇಕಂದ್ರೆ ಈಗ ಆಲ್ರೆಡಿ ಹಾಲಿ ನಿಮ್ದು ಜಿಯೋ ಏರ್ ಫೇವರ್ ಇತ್ತಂದ್ರೆ ಅದಕ್ಕೂ ಇನ್ಸ್ಟಾಲ್ ಅಪ್ಗ್ರೇಡ್ ಮಾಡ್ಕೋಬಹುದು. ಹೊಸ ಸೆಟಲ್ ಕೂಡ ನೀವು ಆರ್ಡರ್ನ ಮಾಡ್ಬೋದು. ಸೊ ಹಳೆ ಔಟ್ಡೋರ್ ಯೂನಿಟ್ ನ ಏನ್ ಮಾಡ್ತಾರಂದ್ರೆ ರಿಪ್ಲೇಸ್ಮೆಂಟ್ ಅಂದ್ರೆ JCಗೆ ರಿಟರ್ನ್ ಮಾಡ್ತಾರೆ ಟೆಕ್ನಿಷಿಯನ್ಸ್ಗಳು. ಸ್ನೇಹಿತರೆ, ಸೊ ಈ ಟ್ರೈನಿಂಗ್ಗೋಸ್ಕರ ಅಂದ್ರೆ ಜಿಯೋ ಏರ್ ಫೇವರ್ ಪ್ಲಸ್ ಯಾವ ರೀತಿ ಇನ್ಸ್ಟಾಲ್ ಮಾಡ್ತಾರಂತಂದ್ರೆ ಟ್ರೈನಿಂಗ್ಗೋಸ್ಕರ ಬಂದಿದ್ದೆ. ಜಾಯಿನ್ ಹಾಗೂ ಪರಶುರಾಮ್ ಅವರು ನಮಗೆ ಜಿಯೋ ಏರ್ ಫೇವರ್ ಪ್ಲಸ್ ಯಾವ ರೀತಿ ಇನ್ಸ್ಟಾಲ್ ಮಾಡ್ಬೇಕಂತಂದು ಟ್ರೈನಿಂಗ್ ಕೊಟ್ಟಿದ್ದಾರೆ, ಹಾಗೂ ಇನ್ಸ್ಟಾಲೇಷನ್ ತೋರಿಸಿದ್ದಾರೆ. ಇವತ್ತಿನ ಇದೊಂದು ಆಗಿತ್ತು ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಬರೋಣ. ನಮಸ್ಕಾರ ಕರ್ನಾಟಕ.